ಪಾಂಡು ರತನ್ ಬ್ಲಾಗ್ಸ್ ಮೇ ಇವತ್ತೇನಪ್ಪ ವಿಶೇಷ ಅಂದರೆ ಇವತ್ತು ಗಾಂಧಿ ಜಯಂತಿ ಆದರೂ ಸುಟ್ಟಿ ಐತಿ ಆದ್ರೂ ನಾವು ಕೆಲಸಕ್ಕೆ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂದರೆ ನಮ್ಮ ಲೈನ್ ಇವತ್ತು ಟ್ರಿಪ್ ಆಗಿದೆ. ಅದಕ್ಕೆ ಸರ್ ಬೇಗನೆ ಬಾ ಅಂತಂದಿದ್ರೆ ನಾವು ಬೇಗ ಬಂದಿದ್ದೇವೆ. ನಾಷ್ಟ ಮಾಡಿಲ್ಲ, ಈಗ ಹೋಗಿ ನಾಷ್ಟ ಮಾಡಬೇಕು. ನಾಷ್ಟ ಮಾಡಿ ಲೈನಿಗೆ ಹೋಗಿ ಅಲ್ಲಿ ಫಾಲ್ಟ್ ಲೊಕೇಟರ್ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಲೈನು ಎಷ್ಟು ಕಿಲೋಮೀಟರ್ ದೂರ ಆಗಿದೆ ಅಂತೇಳಿ. ಬನ್ನಿ ಹೋಗೋಣ, ನಾಷ್ಟ ಮಾಡೋಣ. ಫಸ್ಟ್ ನಾಷ್ಟ ಮಾಡಿ ಫಾಲ್ಟ್ ಲೊಕೇಟರ್ ಹಾಕೋಕೆ 220 ಹೋಗ್ಬೇಕಾಗ್ತದೆ. ಬನ್ನಿ ನಾಷ್ಟ ಮಾಡೋಣ. ಅಲ್ಲಿದೆ ನೋಡಿ ಗಾಡಿ. ನಾವು ಈಗ ಹೋಗಿ ನಾಷ್ಟ ಮಾಡಬೇಕು. ನಾನು ನಿಂದಿಸಿದ ಗಾಡಿಯಲ್ಲಿ. ಏನು ಆರ್ಡರ್ ಮಾಡ್ತೀರಿ ನಾಷ್ಟಕ್ಕೆ? ಚಿಕನ್ ಮಸಾಲ. ಎಲ್ಲರೂ ನಾಷ್ಟ ಆಗ್ಯದ. ನಾವೀಗ ಹೋಗ್ತಾ ಇದ್ದ ಲೈನಿಗೆ. ಹಾಕ್ತಾರೆ ಇಲ್ಲೇ, ಇದೇ ಸ್ಟೇಷನ್. ಇಲ್ಲಿ ಹಾಕಿ ನೋಡ್ಕೊಂಡ್ ಬಿಡ್ತಾರೆ ಎಷ್ಟು ಕಿಲೋಮೀಟರ್ ಅಂತರದಿಂದ ಫಾಲ್ಟ್ ಆಗಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಆಮೇಲೆ ನಾವು ಹೋಗಿ ವೈರ್ ಟು ವೈರ್, ಟವರ್ ಟು ಟವರ್ ಇನ್ಸ್ಪೆಕ್ಷನ್ ಮಾಡಬೇಕು. ಇದೇ ಫಾಲ್ಟ್ ಲೊಕೇಟರ್. ಅಲ್ಲಿ ಯಾಕೆ ಹಾಕಿಲ್ಲ ಫಾಲ್ಟ್ ಲೊಕೇಟರ್ ಅಂದ್ರೆ ಅಲ್ಲಿ ಕ್ಯಾಮ್ರಾ ಅಲೋ ಇದ್ದಿಲ್ಲ, ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಿಲ್ಲ. ಈಗ ಹೋಗೋಣ ಲೈನ್ ಚೆಕ್ ಮಾಡೋಕ್ಕೆ. ಹೇಳ್ಕೊಟ್ಟಿದೆ ಮುಂದೆ ಒಂದು 20-25 ಕಿಲೋಮೀಟರ್ ಮುಂದೆ ಹೋಗಿ ಲೈನ್ ಚೆಕ್ ಮಾಡಬೇಕು. ಟವರ್ ಟು ಟವರ್ ನಾವು ಇನ್ಸ್ಪೆಕ್ಷನ್ ಮಾಡಬೇಕಾದ್ರೆ ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ಗೊತ್ತಾಗೋದು ಅದು ಏನಾಗಿದೆ ಅಂತ ಹಾಕಿದ್ದೇವೆ. ಇಲ್ಲಿಂದ ಹೋಗೋಣ, ಬನ್ನಿ. ಗಾಡಿ ತಗೊಂಡು ಹೋಗ್ಬೇಕು ಮುಂದೆ. ಬಂದಿದೆ ಸಣ್ಣ ಗಿಡದಲ್ಲಿ ನೀರು ತುಂಬಿಕೊಳ್ಳುತ್ತಿದೆ ಕುಡಿಯಕ. ಬಿಸಿಲು ಬಹಳ ಅದ ಗೊತ್ತಾ, ಅದಕ್ಕೆ ನೀರು ತುಂಬಿಕೊಳ್ಳುತ್ತಾರ. ನೋಡ್ರ ಮನುಷ್ಯರೆಲ್ಲ ಹೋಗ್ಲತ್ತಾರ ಟವರ್ ಇನ್ಸ್ಪೆಕ್ಷನ್ ಮಾಡಕ. ನೋಡಿದ್ರಲ್ಲ ಇಳಿಯಲ್ಲ. ಫಾಲ್ಟ್ ಸಿಕ್ಕದ, ಸಣ್ಣ ಹತ್ರ ಫಾಲ್ಟ್ ಅದ. ಅದಕ್ಕೆ ನಾವೆಲ್ಲ ಸಾಮಾನು ಹಾಕೊಳಕ್ ಬಂದಿದ್ದೀವಿ. ಹಗ್ಗ ಪುಲ್ಲಿ ಅವೆಲ್ಲ ಹಾಕೊಳತ್ತಿದ್ದೀವಿ. ಗಾಡಿ ನೀವು ನೋಡ್ಬೋದು, ಗಾಡಿ ಲೋಡ್ ಆಗ್ಲದ. ಮತ್ತೆ ಸಾಮಾನು ಹಾಕೊಂಡು ಮತ್ತೆ ಅಲ್ಲಿಗೆ ಹೋಗ್ಬೇಕು. ಇಶಾವರಿ ಸಾಮಾನ ಅವೇನ ಅದು ಒಂದೇ ಪುಲಿ ಹಾಕೊಂಡಿರ್ಲ. ಸಾಮಾನು ತಗೊಂಡು ಹೋಗ್ಯಾರ ಟವರ್ ಬಲ್ಲಿ. ನಾನು ಹೋಗ್ಲಕ್ ಬರಲ್ಲ, ಯಾಕಂದ್ರೆ ಗಾಡಿಯಾಗ ಸಾಮಾನು ಅವು ಸ್ವಲ್ಪ ಸಾಮಾನು ಯಾರೋ ಭಾಳ ಹೈರಾಣ ಬರ್ತಾ ಇದೆ. ಅದ ಕಡೆಯಿಂದ ನಾನು ಅಲ್ಲಿ ಹೋಗಲ್ಲ, ಅವರೇ ಮಾಡ್ಕೊಂಡು ಬರ್ತಾರೆ. ಇಲ್ಲೇ ಇರ್ತೀನಿ. ಅವ್ರು ಮಾಡ್ಕೊಂಡು ಬಂದ್ಮೇಲೆ ಮತ್ತೆ ಹುಮ್ನಾಬಾದ್ಗೆ ಹೋಗ್ಬೇಕು. ಗಾಡಿ ತಗೊಂಡು ಎಲ್ಲರಿಗೂ ಕರ್ಕೊಂಡು ಹಾದಿ ಅದ. ಇದೇ ಹಾದಿದಿಂದ ಬಂದಿದ್ದೇನೆ ಗಾಡಿ ತಗೊಂಡು. ಪೂರಾ ಮಳೆ ಬಿದ್ದದ, ಎಲ್ಲಿ ಹೊಡೆದಲ್ಲಿ ಮಳೆ ಬಿದ್ದದ. ಅದನ್ನು ಬಂದಿದ್ದೇನೆ. ಯಾಕಂದ್ರೆ ಲೈನ್ ಫಾಲ್ಟ್ ಅದ ಬರ್ಬೇಕು.